ನಾನು ಅನಿಲ್, ವಯಸ್ಸು 24, MBA ಮುಗಿಸಿ ಬೆಂಗಳೂರಲ್ಲಿ ಕೆಲಸ ಹುಡುಕಲು ಹೋದೆ. ಫ್ರೆಂಡ್ಸ್ ರೂಮಲ್ಲಿ ಇದ್ದು ಸಂದರ್ಶನ ಕೊಟ್ಟೆ. ಕೊನೆಗೆ ಒಂದು ಗ್ರಾಫಿಕ್ ಡಿಸೈನ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಆದರೆ ಅದು ನನ್ನ ಫ್ರೆಂಡ್ಸ್ ರೂಮ್ನಿಂದ ತುಂಬಾ ದೂರ ಆದ ಕಾರಣ ಬೇರೆ ಕಡೆ ಮನೆ ಮಾಡುವ ಅವಶ್ಯಕತೆ ಎಂದರಾಯಿತು. ಕೂಡಲೇ ಮನೆಯವರಿಗೆ ವಿಷಯ ತಿಳಿಸಿದೆ. ನಮ್ಮ ಚಿಕ್ಕಮ್ಮನ ನಾದಿನಿ ನನ್ನ ಕಂಪನಿ ಇರೋ ಏರಿಯಾ ಹತ್ತಿರಾನೇ ಇರೋದಾಗಿ ನನ್ನ ಚಿಕ್ಕಮ್ಮ ನನಗೆ ತಿಳಿಸಿದರು. ಮತ್ತೆ ಫೋನ್ ನಂಬರ್ ಕೂಡ ಕೊಟ್ಟರು. ಅವರ ಮನೆಯಲ್ಲಿ ಬಾಡಿಗೆ ಇರಬಹುದು ಎಂದು ಹೇಳಿದರು. ನಾನು ಅವರಿಗೆ ಫೋನ್ ಮಾಡಿ ಮನೆಗೆ ಹೋದೆ. 2 ಅಂತಸ್ತಿನ ಮನೆ, ನನಗೆ ಮೇಲೆ 2 BHK ಖಾಲಿ ಇರೋದಾಗಿ ಹೇಳಿದರು. ನಾನು ಇಲ್ಲ, ನಾನು ಇರೋದು ಒಬ್ಬ, ನಂಗೆ 2 BHK ಬೇಡ ಅಂದೆ. ಅದಕ್ಕೆ ಅವರು ಒಂದು ಸಿಂಗಲ್ ರೂಮ್ ಇದ್ದೆ, ಆದರೆ ಹಿಂದುಗಡೆ ಬಾಗಿಲು ಇರೋದ್ರಿಂದ ಒಂದು ಚಿಕ್ಕ ಸಂದಿಯಿಂದ ಹೋಗಬೇಕು ಅಂದರು. ನಾನು ಪರವಾಗಿಲ್ಲ ಅಂದೆ. ಅಲ್ಲಿಗೆ ಹೋಗುವಾಗ ಎಡಗಡೆ ಹಾಲು ಮತ್ತೆ ಆಂಟಿ ಬೆಡ್ರೂಮ್ ಕಿಟಕಿಗಳು ಇದ್ದವು ಮತ್ತು ಬಲಗಡೆ ಕಾಂಪೌಂಡು ಗೋಡೆ. ಆ ರೂಮು ಅವರು ಸ್ಟೋರ್ ರೂಮ್ ಆಗಿ ಉಪಯೋಗ ಮಾಡ್ತಿದ್ದರು. ಆಂಟಿ ರೂಮ್ ಮತ್ತೆ ನನ್ನ ರೂಮ್ ಮಧ್ಯ ಒಂದು ಚಿಕ್ಕ ರೂಮ್ ಇತ್ತು. ಅಲ್ಲಿ ಅವರು ಒಂದು ಹಳೆ ಸೋಫಾ ಹಾಕಿದರು ಮತ್ತೆ ಒಂದು ಟಿವಿ ಇತ್ತು. ಹಿಂದಿನ ರೂಮನ್ನು ಖಾಲಿ ಮಾಡಿ ನಂಗೆ ಕೊಟ್ಟರು. ನನ್ನ ರೂಮ್ ಮತ್ತೆ ಆ ಚಿಕ್ಕ ರೂಮ್ ಮಧ್ಯೆ ಒಂದು ಬಾಗಿಲು ಇತ್ತು, ಅದನ್ನ ಆ ಕಡೆಯಿಂದ ಮುಚ್ಚಿದರು. ಅವರ ಮನೆಯಲ್ಲಿ ಅಂಕಲ್ ರಾಜೇಶ, ವಯಸ್ಸು ಸುಮಾರು 45, ಆಂಟಿ ಹೆಸರು ವಂದನಾ, ಸುಮಾರು 35ರಿಂದ 38 ಅಂಥ ಫಿಗರ್. ನಾನು ಬರೀ ಸಿನಿಮಾದಲ್ಲಿ ನೋಡಿದ್ದೆ. ದುಂಡು ಮುಖ, ದೊಡ್ಡ ಕಣ್ಣು, ಬಿಳಿ ಬಣ್ಣ, ಮೈಕೈ ತುಂಬಿಕೊಂಡು ಚೆನ್ನಾಗಿ ಇದ್ದರು. ಅವರ ಮಗ ಕಾರ್ತಿಕ 23, ಅದೇ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ ಮುಗಿಸಿ ಮನೆನಲ್ಲೇ ಇದ್ದ. ಅಜ್ಜಿ ಸುಮಾರು 60ರ ಮೇಲೆ. ನಾನು ಇನ್ನು 2ರಿಂದ 3 ದಿನಗಳಲ್ಲಿ ಸಾಮಾನುಗಳು ತರೋದಾಗಿ ಹೇಳಿ ನನ್ನ ಊರಿನ ಕಡೆ ಪ್ರಯಾಣ ಬೆಳೆಸಿದೆ. ನನ್ನ ಊರು ದಾವಣಗೆರೆ. ನಾನು ಅಲ್ಲಿಗೆ ಹೋದ ಮೇಲೆ ನನಗೆ ಒಂದು ವಿಷಯ ತಿಳಿಯಿತು. ವಂದನಾ ಆಂಟಿ ದಾವಣಗೆರೆಯಲ್ಲಿ ಇದ್ದಾಗ ಅವರಿಗೆ ಒಂದು ಅಫೇರ್ ಇತ್ತು ಅಂತ. ವಂದನಾ ಆಂಟಿ ಜೊತೆ ಸರ್ಕಸ್ ಮಾಡುವಾಗ ನನ್ನ ಚಿಕ್ಕಮ್ಮ ಒಬ್ಬನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವ ಸತ್ಯ. ಅದು ಸುಮಾರು 15 ವರ್ಷದ ಹಿಂದಿನ ಮಾತು. ಆಂಟಿ ವಯಸ್ಸಿಗೆ ಮತ್ತೆ ಕಾರ್ತಿಕ್ ವಯಸ್ಸಿಗೆ ಮತ್ತೆ ಈ 15 ವರ್ಷ ಹಳೆಯ ಮಾತಿಗೆ ಯಾವುದೇ ಹೋಲಿಕೆ ಆಗುತ್ತಿರಲಿಲ್ಲ. ನಾನು ನನ್ನ ಸಾಮಾನು ತಗೊಂಡು ಆಂಟಿ ಮನೆಗೆ ಬಂದು ಶಿಫ್ಟ್ ಆದೆ. ಅವತ್ತು ರಾತ್ರಿ ಊಟ ಮುಗಿಸಿ ಮನೆಗೆ ಬರುವಾಗ ಆಂಟಿ ಬೆಡ್ರೂಮ್ ಕಿಟಕಿ ತೆರೆದಿದ್ದು. ಆಂಟಿ ತಮ್ಮ ಬಟ್ಟೆ ಬದಲಾಯಿಸಿಕೊಳ್ಳುತ್ತಿದ್ದರು. ಅವಳು ಬರೀ ಡ್ರಾ ಮತ್ತು ಚಡ್ಡಿನಲ್ಲಿ ಇದ್ದರು. ಅವರ ಆ ಸುಂದರವಾದ ದೇಹನ ನೋಡಿ ನಾನು ದಂಗಾದೆ. ಅಷ್ಟರಲ್ಲಿ ಅವರು ನನ್ನ ನೋಡಿ ಕಿಟಕಿ ಮುಚ್ಚಲು ಮುಂದೆ ಬಂದರು. ಇನ್ನು ಹತ್ತಿರದಿಂದ ಅವರನ್ನು ನೋಡಿದೆ. ಅಲ್ಲಿಂದ ನನ್ನ ರೂಮ್ ಕಡೆ ಹೋದೆ. ಅವತ್ತು ರಾತ್ರಿ ಆ ದೃಶ್ಯ ನೆನಪಿಸಿಕೊಂಡು 3 ಸಲ ಹೊಡೆದುಕೊಂಡು ವಂದನಾ ಆಂಟಿ ಜೊತೆ ಸರ್ಕಸ್ ಮಾಡೋ ಕನಸು ಕಂಡೆ. ಮಾರನೇ ದಿನ ನನ್ನ ಕೆಲಸ ಮುಗಿಸಿಕೊಂಡು ಬರುವಾಗ ಆಂಟಿ ಬಾಗಿಲಲ್ಲಿ ಇದ್ದರು. ನನ್ನ ನೋಡಿ ನಗುತ್ತ ನಿಂತರು. ನಾನು ಅವರಿಗೆ ಏನು ಹೇಳಬೇಕು ಅಂತಾನೆ ತೋಚಲಿಲ್ಲ. ಅಷ್ಟರಲ್ಲಿ ಅವರು ಅದು ನನ್ನ ತಪ್ಪು, ನಾನು ಕಿಟಕಿ ಹಾಕಬೇಕಿತ್ತು ಅಂತ ಅಂದಳು. ಹಾಗೆ ಸುಮಾರು 6 ತಿಂಗಳು ಕಳೆದವು. ಆ 6 ತಿಂಗಳಲ್ಲಿ ಅವರ ಮನೆ ಬಗ್ಗೆ ತುಂಬಾ ತಿಳಿದುಕೊಂಡೆ. ಅಜ್ಜಿ ರೂಮ್ ಕೆಳಗಡೆ ಕಿಚನ್ ಪಕ್ಕ ಇತ್ತು. ಕಾರ್ತಿಕ್ ರೂಮ್ ಮೇಲೆ ಇತ್ತು. ಮತ್ತೆ ನನ್ನ ಕಂಪನಿಯಲ್ಲಿ ಫೈಲಾದ ಡಿಸೈನಿಂಗ್ ಡೀಲ್ಗಳು ನಾನು ಮತ್ತು ಕಾರ್ತಿಕ್ ಕೂಡಿ ಕೆಲಸ ಮಾಡುತ್ತಿದ್ದೆವು. ಅದರಿಂದ ನನ್ನ ಸಂಬಳಗಿಂತ ಜಾಸ್ತಿ ಸೈಡ್ ಇನ್ಕಮ್ ಬರುತ್ತಿರುವ ದಿನಗಳು ಬಂದವು. ಇದರಿಂದ ಅಂಕಲ್ ಮತ್ತು ಆಂಟಿ ತುಂಬಾ ಖುಷಿಯಾಗಿ ಇದ್ದರು. ಕಾರ್ತಿಕ ತಿಂಗಳಲ್ಲಿ 2 ಬಾರಿಯಾದರೂ ಟ್ರಿಪ್ ಎಂದು ಹೊರ ಹೋಗುತ್ತಿದ್ದ. ಅಂಕಲ್ ಕೂಡ ಕೆಲಸದ ವಿಷಯದಲ್ಲಿ ತಿಂಗಳಿಗೆ 1 ವಾರ ಮುಂಬಯಿಗೆ ಹೋಗುತ್ತಿದ್ದು ಮತ್ತೆ ಮನೆಯಲ್ಲಿ ಇದ್ದಾಗ ಪಾರ್ಟಿ ಮಾಡಿ ತಡರಾತ್ರಿ ಮನೆ ಸೇರುತ್ತಿದ್ದರು. ಮತ್ತು ಕಾರ್ತಿಕ ಅವರ ಸಾಕು ಮಗ ಅಂತ ತಿಳಿದುಕೊಂಡೆ. ರವಿವಾರ ಆಂಟಿ ಮನೆಯಲ್ಲಿ ಊಟ ಮಾಡುತ್ತಿದೆ. ಒಂದು ದಿನ ನಾನು ಕೆಲಸ ಮುಗಿಸಿಕೊಂಡು ಬರುವಾಗ ನೋಡಿದೆ, ಮನೆ ಮುಂದೆ ಒಂದು ಕಾರು ನಿಂತಿರೋದನ್ನು ನಾನು ನೋಡಿದೆ. ಅದರಲ್ಲಿ ಇದ್ದ ಕಾರ್ತಿಕ ತನ್ನ ಗೆಳೆಯರ ಜೊತೆ ಗೋವಾ ಹೋಗುತ್ತಿದ್ದಾನೆ ಎಂದು ಹೇಳಿದ. ರಾತ್ರಿ ಸುಮಾರು 11 ಗಂಟೆ. ಅಂಕಲ್ ಫೋನ್ ಬಂತು. ಅಂಕಲ್, ಅನಿಲ, ನಿಮ್ಮ ಆಂಟಿ ಫೋನ್ ತೆಗಿತಾ ಇಲ್ಲ, ನನ್ನ ಟ್ರೈನು ಮಿಸ್ ಆಗಿದೆ, ನಾನು ಇನ್ನು 2 ದಿನ ಬಿಟ್ಟು ಬರುತ್ತೇನೆ ಅಂತ ಅವಳಿಗೆ ಬೆಳಗ್ಗೆ ಹೇಳು ಅಂದರು. ನಾನು ಸರಿ ಅಂಕಲ್ ಅಂದೆ. ಟಿವಿ ರೂಮಲ್ಲಿ ಇನ್ನು ಹಾಡುಗಳ ಸೌಂಡ್ ಕೇಳಿ ಬರುತ್ತಿತು. ಅಷ್ಟರಲ್ಲಿ ಆಂಟಿ ಫೋನ್ ಬಂತು. ಆಂಟಿ, ಈಗ ಫೋನ್ ಬಂತಲ್ಲ, ಅದು ನಿಮ್ಮ ಅಂಕಲ್ದಾ ಅಂತ ಕೇಳಿದರು. ನಾನು ಹೌದು ಆಂಟಿ, ಏನಂತೆ? ನಾನು ಅವರ ಟ್ರೈನು ಮಿಸ್ ಆಗಿದೆ, ಅವರು ಇನ್ನು 2 ದಿನ ಬಿಟ್ಟು ಬರುತ್ತಾರಂತೆ ಆಂಟಿ. ಆಂಟಿ, ಸರಿ, ಏನು ಮಾಡುತ್ತಿದೀಯಾ? ನಾನು ಏನೂ ಇಲ್ಲ ಆಂಟಿ. ಆಂಟಿ, ನಾಳೆ ರಜಾ, ಈ ಕಡೆ ಬಾ, ಮೂವಿ ನೋಡೋಣ ಅಂದರು. ನಾನು ಸರಿ ಆಂಟಿ, ಆದರೆ ಅಜ್ಜಿ. ಆಂಟಿ,
ಅಜ್ಜಿ ನಿದ್ರೆ ಮಾತ್ರೆ ತಗೊಂಡು ಮಲಗಿದ್ದರೆ ಬೆಳಿಗ್ಗೇನೆ ಏಳದು ಅಂದರು. ಅಷ್ಟರಲ್ಲಿ ನನ್ನ ಮತ್ತೆ ಆಂಟಿ ರೂಮ್ ಮಧ್ಯ ಇರೋ ಬಾಗಿಲು ಚಿಲಕ ತೆಗೆಯೋ ಶಬ್ದ ಕೇಳಿ ಬಂತು. ಫೋನ್ನಲ್ಲಿ ಆಂಟಿ ಆ ಕಡೆಯಿಂದ ಚಿಲಕ ತೆಗೆದು ಬಾ ಅಂದು ಹೇಳಿದರು. ನಾನು ಚಿಲಕ ತೆಗೆದು ಟಿವಿ ರೂಮಿಗೆ ಹೋದೆ. ಆಂಟಿ ಒಂದು ಬಿಳಿ ಬಣ್ಣದ ನೈಟಿ ಹಾಕಿದರು. ಅವರು ಸೋಫಾ ಮೇಲೆ ಕೂತರು. ನಾನು ಕೂಡ ಅಲ್ಲೇ ಕೂತೆ. ಲೈಟ್ ಕಮ್ಮಿಯಾದ ಕಾರಣ ಕೇವಲ ಟಿವಿ ಬೆಳಕಿನಲ್ಲಿ ಅವರನ್ನು ನೋಡಿದಾಗ ಅವರ ಕಣ್ಣಲ್ಲಿ ನೀರು ಕಂಡಿತು. ರೂಮಿನಲ್ಲಿ ಎಣ್ಣೆ ಹೊಡೆದ ವಾಸನೆ ಬರುತ್ತಿತು. ನಾನು ಏನ್ ಆಂಟಿ ಕಣ್ಣಲ್ಲಿ ನೀರು ಅಂದೆ. ಆಂಟಿ ಉತ್ತರ ಕೊಡದೆ ತಮ್ಮ ಬೆಡ್ರೂಮ್ ಕಡೆ ಹೋದರು. ಬರುವಾಗ ಕೈಯಲ್ಲಿ ಒಂದು ಫುಲ್ ಬಾಟಲಿ ಎಣ್ಣೆ, ನೀರು ಮತ್ತು 2 ಗ್ಲಾಸು ತಂದರು. ಕಂಪನಿ ಕೊಡ್ತೀಯಾ ಅಂದರು. ನನಗೆ ಸ್ವಲ್ಪ ಸಂಕೋಚ ಆಯಿತು. ಆಗ ಆಂಟಿ ಪರವಾಗಿಲ್ಲ, ನಾನು ನಿನ್ನ ಚಿಕ್ಕಮ್ಮನ ಥರ ಎಲ್ಲರ ಮುಂದೆ ಬಾಯಿ ಬಿಡೋಲ್ಲ ಅಂದು ಖಡಕ್ಕಾಗಿ ಹೇಳಿದರು. ಆ ಮಾತು ಕೇಳಿ ನಾನು ಸುಮ್ಮನಾದೆ. ಆಂಟಿ ಸೋಫಾ ಮೇಲೆ ತಮ್ಮ 2 ಕಾಲು ಇಟ್ಟಿಕೊಂಡು ಗ್ಲಾಸ್ನಲ್ಲಿ ಎಣ್ಣೆ ಹಾಕಿ ಕುಡಿಯೋಕೆ ಶುರು ಮಾಡಿದರು. ಮತ್ತೆ ಅವರ ಕಣ್ಣಲ್ಲಿ ನೀರು ಬಂತು. ನಾನು ಮತ್ತೆ ಏನ್ ಆಂಟಿ ಕಣ್ಣಲ್ಲಿ ನೀರು ಅಂದೆ. ಅದಕ್ಕೆ ಅವರು ಏನಿಲ್ಲ ಮಾಮೂಲಿ ಅಂದಳು. ಹೌದು, ನಿನ್ ಚಿಕ್ಕಮ್ಮ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳಿದರು. ನಾನು ಏನಿಲ್ಲ ಆಂಟಿ, ನಿಮ್ಮದು ಒಂದು ಅಫೇರ್ ಇತ್ತಂತೆ. ಅವಳು ನಂದು ಒಂದಲ್ಲ 6 ಅಫೇರ್ ಇತ್ತು ಅಂತ ಆಂಟಿ ಸಿಟ್ಟಿನಿಂದ ಹೇಳಿದರು. ಆಂಟಿ ಏನೂ ಮಾಡೋದು ಮಕ್ಕಳಾಗಲಿ ಎಂದು ಮಾಡದೆ, ಮುಂದೆ ಸುಖಕ್ಕೆ ಅಂತ ಮಾಡಿದೆ. ಚಾನ್ಸ್ ಸಿಕ್ಕರೆ ಇನ್ನೂ ಮಾಡುವೆ ಅಂತ ಅಳಲು ಶುರು ಮಾಡಿದರು. ನಾನು ಅವರನ್ನು ಸಮಾಧಾನ ಮಾಡೋಣ ಅಂತ ಅವರ ಭುಜದ ಮೇಲೆ ಕೈಯಿಟ್ಟು ಹೋಗಲಿ ಬಿಡಿ ಆಂಟಿ ಅಂದೆ. ಆಂಟಿ ಸ್ವಲ್ಪ ಸುಧಾರಿಸಿ ಮತ್ತೆ ಎಣ್ಣೆ ಹೊಡೆಯೋಕೆ ಪ್ರಾರಂಭ ಮಾಡಿದರು. ಆಂಟಿ ಏನ್ ಮಾಡೋದು ಅನಿಲ್, ನಿಮ್ಮಂಕಲ್ ಕಳೆದ 8 ವರ್ಷದಿಂದ ನನ್ನಿಂದ ದೂರ ಇದ್ದಾರೆ. ಕಾರ್ತಿಕ ನನ್ನನ್ನು ಇನ್ನೊಬ್ಬರ ಜೊತೆ ನೋಡಿದ್ದಾನೆ. ಅವನು ಕೂಡ ನನ್ನ ಜೊತೆ ಚೆನ್ನಾಗಿ ಮಾತಾಡೋಲ್ಲ. ಅಂಕಲ್ ಬರೀ ಎಣ್ಣೆ ಪಾರ್ಟಿ, ಇನ್ನು ಈ ಮುದುಕಿ ಬರೀ ರೋಗ ಅಂತ ಹೇಳಿ ಮತ್ತೆ ಅಳಲು ಪ್ರಾರಂಭಿಸಿದರು. ನಾನು ಅಲ್ಲೇ ಇಟ್ಟ ಗ್ಲಾಸ್ನಲ್ಲಿ ಎಣ್ಣೆ ಹಾಕಿ ಅವರಿಗೆ ಕೊಟ್ಟೆ. ಅವರು ಒಂದೇ ಏಟಿಗೆ ಮುಗಿಸಿದರು. 1-2 ನಿಮಿಷದ ನಂತರ ಬಾತ್ರೂಮ್ ಕಡೆ ಹೋದರು. ಅಲ್ಲಿ ವಾಂತಿ ಮಾಡಿಕೊಂಡರು. ನಾನು ಅವರ ಹಿಂದೆ ಹೋದೆ. ಅವರು ನೈಟಿ ತೆಗೆದು ನಿಂತಿದ್ದರು. ಕೆಳಗಡೆ ಬರೀ ಚಡ್ಡಿ ಮಾತ್ರ ಇತ್ತು. ಅವರ ಕಲಂಗಡಿ ಹಣ್ಣಿನ ಗಾತ್ರದ ಹಣ್ಣುಗಳು ನೋಡಿ ನನಗೆ ಆ ದಿನ ನೆನಪಾಯಿತು. ಅಪ್ಪ ದೇವರೇ, ಇವತ್ತು ವಂದನಾ ಆಂಟಿ ಜೊತೆ ಕಸ್ ಮಾಡೋ ಭಾಗ್ಯ ಕಲ್ಪಿಸಪ್ಪ ಅಂತ ಬೇಡಿಕೊಂಡೆ. ನಾನು ಅಲ್ಲಿಂದ ಟಿವಿ ರೂಮ್ಗೆ ಹೋದೆ. 2 ಪೆಗ್ ಹೊಡ್ದೆ. ನನ್ನ ಸಾಮಾನ್ ನೈಟ್ ಪ್ಯಾಂಟಲ್ಲಿ ಟೆಂಟ್ ಮಾಡಿತ್ತು. ಆಗ ಆಂಟಿ ಅನಿಲ್ ಸ್ವಲ್ಪ ಟವೆಲ್ ಕೊಡೋ ಅಂದರು. ನಾನು ಹೋಗುವಾಗ ಬಾತ್ರೂಮ್ ಡೋರ್ ಇನ್ನೂ ತೆಗೆದಿತ್ತು. ಒಳಗೆ ನೋಡಿದಾಗ ಆಂಟಿ ಪೂರ್ತಿ ತತಲೆಯಾಗಿ ನಿಂತಿದ್ದರು. ನಾನು ಅವರನ್ನ ಹಾಗೆ ನೋಡುತ್ತಾ ನಿಂತೆ. ಆಗ ಆಂಟಿ ಆಮೇಲೆ ನೋಡುವಂತೆ, ಚಳಿ, ಬೇಗ ಟವಲು ಕೊಡು ಅಂದಳು. ನನಗೆ ಸ್ವಲ್ಪ ನಶೆ ಕೂಡ ಆಗಿತ್ತು. ಅವರ ಬೆಡ್ರೂಮ್ನಲ್ಲಿ ಇದ್ದ ಟವಲು ಅವರಿಗೆ ತಂದು ಕೊಟ್ಟೆ. ಅಲ್ಲಿಂದ ಹೋಗಿ ಟಿವಿ ರೂಮಲ್ಲಿ ಕೂತು ಮತ್ತೆ 2 ಪೆಗ್ ಹೊಡೆದೆ. ಸುಮಾರು 20 ನಿಮಿಷ ಆದರೂ ಇನ್ನೂ ಆಂಟಿ ಬರಲಿಲ್ಲ. ನಾನು ಅವರ ರೂಮಿಗೆ ಹೋದೆ. ಅಲ್ಲಿ ಅವರು ತಮ್ಮ ಕೂದಲುಗಳನ್ನು ಸರಿ ಮಾಡಿ ಕೊಳ್ಳುತ್ತಿದ್ದರು. ಆದರೆ ಬರೀ ಮೈಯಲ್ಲೇ ಇದ್ದರು. ಅವರ ಹಿಂದಿನ ಭಾಗ ನೋಡಿ ನಾನು ಅಲ್ಲೇ ನಿಂತೆ. ಅವಳು ನನ್ನ ನೋಡಿ, ನೀನೇನೋ ಮತ್ತೆ ಬಂದೆ ಅಂದಳು. ನಾನು ಆಂಟಿ ಕಂಪನಿ ಕೊಡುತ್ತೀರಾ ಅಂತ ಕೇಳೋಕೆ ಬಂದೆ ಅಂದೆ. ಅದಕ್ಕೆ ಆಂಟಿ, ಆ ಕಂಪನಿ ಸಾಕು, ಈ ಕಂಪನಿ ಕೊಡು ಬಾ, ಇನ್ನು ಸ್ವಲ್ಪ ನಿಂತರೆ ಪ್ಯಾಂಟು ಹರಿದು ಹೋಗುತ್ತೆ ಅಂತ ನನ್ನ ಸಾಮಾನ್ ಕಡೆ ಕೈ ಮಾಡಿ ಹೇಳಿದರು. ನಾನು ಒಂದೇ ಹೆಜ್ಜೆಯಲ್ಲಿ ಆಂಟಿ ಹತ್ತಿರ ಹೋಗಿ ಅವಳ ಹಣ್ಣು ಹಿಡಿದು ಚೀಪಲು ಶುರು ಮಾಡಿದೆ. ಆಂಟಿ ನಿಧಾನ, ಇನ್ನು 2 ದಿನ ಇದೆ ಅಂತ ನನ್ನ ಪ್ಯಾಂಟುಗೆ ಕೈ ಹಾಕಿ ನನ್ನ ಸಾಮಾನ್ ಹಿಡಿದಳು. ಸರಕ್ಕನೆ ಕೈ ಅದೇ ವೇಗದಲ್ಲಿ ಹೊರಗೆ ತೆಗೆದಳು. ಏನೋ ಅದು ಅಂತ ಗಾಬರಿಯಿಂದ ಕೇಳಿದಳು. ನಾನು ತಡ ಮಾಡದೆ ಪ್ಯಾಂಟು ಕಳಚಿದೆ. ಆ ನನ್ನ 7 ಇಂಚಿನ ಸಾಮಾನ್ ನೋಡಿ ಆಂಟಿ ಸುಸ್ತು. ಆಗ ಅವಳು, ಲೇ, ಇಂಥ ಸಾಮಾನು ಇದ್ದೆ ಅಂತ ಮೊದಲೇ ಹೇಳಿದರ ಅಂತ ಹೇಳುತ್ತಾ ತನ್ನ ಮೊಳಕಾಲಿನ ಮೇಲೆ ನಿಂತು ಸಾಮಾನ್ ಬಾಯಿಯಲ್ಲಿ ಹಾಕಿ ಹುಚ್ಚಿ ಹಾಗೆ ಚಿಪ್ಪಲು ಪ್ರಾರಂಭ ಮಾಡಿದಳು. ನಾನು ಅವಳು ಹಾಗೆ ಲೋಚ ಲೋಚ ಚೀಪುವ ಶಬ್ದ ಕೇಳುತ್ತಾ ಜೋಶಲ್ಲಿ ಸಾಮಾನ್ ಇನ್ನು ಒಳಕ್ಕೆ ತಳ್ಳುತ್ತಿದ್ದೆ. ಆಗ ಆಂಟಿ ಜೋರಾಗಿ ಚೀಪಲು ನಾನು ಅವಳ ಕೂದಲನ್ನು ಹಿಡಿದು ಜೋರಾಗಿ ಒತ್ತಿ ಹಿಡಿದೆ. ಅವಳು ನನ್ನ ಸಾಮಾನ್ ಜೋರಾಗಿ ಕಚ್ಚಿದಳು. ಅದೇ ರಭಸಕ್ಕೆ ನಾನು ನನ್ನ ರಸ ಅವಳ ಬಾಯಲ್ಲಿ ಬಿಟ್ಟೆ. ರಸ ಅವಳ ಬಾಯಿ ತುಂಬಿ ಕೆಳಗಡೆ ಬಿದ್ದು ಹೋಯಿತು. ಅವಳು ಕೂಡಲೇ ಬಾತ್ರೂಮ್ ಕಡೆ ಹೋದಳು. ನಾನು ಅವಳ ಹಿಂದೆ ಹೋದೆ. ಅವಳು ತನ್ನ ಬಾಯಿ ಕ್ಲೀನ್ ಮಾಡಿ ನನ್ನ ಕಡೆ ತಿರುಗಿ, ಥೂ, ಎಲ್ಲ ಹೊಲಸು ಮಾಡಿದೆ ಅಂದಳು. ಕೊನೆಗೂ ವಂದನಾ ಆಂಟಿ ಜೊತೆ ಕಸ್ ಮಾಡೋ ಭಾಗ್ಯ ಬಂತು ಎಂದು ಖುಷಿ ನನಗೆ. ಅವಳು ಬಾತ್ರೂಮಲ್ಲಿ ಕ್ಲೀನ್ ಮಾಡಿಕೊಂಡು ಅಲ್ಲೇ ನಿಂತುಕೊಂಡಿದ್ದಳು.
ನಾನು ಅವಳನ್ನು ಬಾತ್ರೂಮ್ನಿಂದ ಎತ್ತಿಕೊಂಡು ಬೆಡ್ ಮೇಲೆ ತಂದು ಹಾಕಿದೆ. ಒಂದು ಕೈಯನ್ನು ಅವಳ ತೂತಿನ ಮೇಲೆ ಇಟ್ಟು ಇನ್ನೊಂದು ಕೈಯಿಂದ ಅವಳ ಹಣ್ಣು ಹಿಡಿದು ತಿಕ್ಕಲು ಶುರುಮಾಡಿದೆ. ಆಂಟಿ ತನ್ನ ಒಂದು ಕೈಯಲ್ಲಿ ನನ್ನ ಸಾಮಾನ್ ಹಿಡಿದು ಇನ್ನೊಂದು ಕೈಯಿಂದ ನನ್ನ ಕುಂದ ಮೇಲೆ ಆಡಿಸಿದಳು. ಸ್ವಲ್ಪ ಹೊತ್ತಿನ ನಂತರ ನನ್ನ ಸಾಮಾನ್ ಮತ್ತೆ ನಿಗುರಿತು. ಆಗ ಅವಳು ಸಾಕು ಬಾರೋ, ಮೇಲೆ ಬಾ ಅಂದಳು. ನಾನು ಅವಳ ಮಾತು ಕೇಳದೆ ಅವಳ ತೂತು ಉಜುತ್ತ ನಿಂತೆ. ಅವಳ ತೂತು ಒದ್ದೆಯಾಗಿ ಇರೋದನ್ನ ನೋಡಿ ಒಂದು ಬೆರಳು ಹಾಕಿದೆ. ಅವಳು ಅಮ್ಮ ಅಂದು ನರಳಿದಳು. ನಾನು ನನ್ನ ಸಾಮಾನ್ ಅವಳ ಬಾಯಿಯಲ್ಲಿ ಹಾಕಲು ಪ್ರಯತ್ನಿಸಿದೆ. ಅದಕ್ಕೆ ಆಂಟಿ, ಮೊದಲು ಒಂದು ಸಲ ಮಾಡು, ಆಮೇಲೆ ಚೀಪುತ್ತೇನೆ ಪ್ಲೀಸ್ ಅಂತ ಬೇಡಿಕೊಂಡಳು. ನಾನು, ಇಲ್ಲ, ಮೊದಲು ಚೀಪು ಆಮೇಲೆ ಮಾಡುತ್ತೇನೆ ಅಂದೆ. ಅದಕ್ಕೆ ಆಂಟಿ, ಆಮೇಲೆ ಜೋಶ್ ಕಮ್ಮಿಯಾಗುತ್ತಾ ಪ್ಲೀಸ್ ಅಂದಳು. ನಾನು, ಇಲ್ಲ, ತೂತು ಹರಿದು ಹೋಗೋ ಹಾಗೆ ಮಾಡುತ್ತೇನೆ ಪ್ರಾಮಿಸ್ ಅಂದೆ. ಅವಳ ಕಣ್ಣಲ್ಲಿ ಆ ಸಂತೋಷ ನೋಡಿ ನನಗೆ ಇನ್ನು ಜೋಶ್ ಬಂತು. ಆಂಟಿ, ಈ ಸಲ ಬಾಯಿಯಲ್ಲಿ ಬಿಡಬೇಡ ಅಂದಳು. ನಾನು, ಇಲ್ಲ, ನಾನು ಹೇಳೋಕೆ ಆಗಲ್ಲ ಅಂದೆ. ಆಂಟಿ, ಥೂ ಕಳ್ಳ ಎಂದು ತನ್ನ ಮೊಳಕಾಲಿನ ಮೇಲೆ ನಿಂತು ಸಾಮಾನ್ ತನ್ನ ಬಾಯಲ್ಲಿ ಹಾಕಿಕೊಂಡು ಚಿಪ್ಪಲು ಶುರುಮಾಡಿದಳು. ನಾನು ಮತ್ತೆ ಅವಳ ಕೂದಲನ್ನು ಹಿಡಿದು ಸಾಮಾನ್ ಇನ್ನೂ ಆಳವಾಗಿ ತಳ್ಳುತ್ತಾ ನಿಂತೆ. ಸುಮಾರು 5 ನಿಮಿಷ ನಂತರ ನಂಗೆ ಔಟಾಗೋ ಹಾಗೆ ಅನಿಸಿತು. ನಾನು ಕೊಡಲೆ ಸಾಮಾನ್ ಹೊರತೆಗೆದೆ. ಆದರೂ ನನ್ನ ರಸ ಅವಳ ಮುಖದ ಮೇಲೆ ಬಿಟ್ಟೆ. ಅವಳ ಪೂರ್ತಿ ಮುಖ ನನ್ನ ರಸದಿಂದ ತುಂಬಿತ್ತು. ಅವಳು ಬಾತ್ರೂಮ್ಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬಂದಳು. ನಾನು ಆವಾಗ ಅವಳ ಬೆಡ್ ಮೇಲೆ ಮಲಗಿದ್ದೆ. ಆಂಟಿ, ಈಗ ಯಾವ ಚೇಷ್ಟೆ ಬೇಡ, ಕೊಟ್ಟಿರೋ ಮಾತು ಉಳಿಸಿಕೋ ಅಂದಳು. ನಾನು, ಯಾವ ಮಾತು ಆಂಟಿ ಅಂದೆ. ಆಂಟಿ, ಅದೇ ಹರಿದು ಹೋಗೋ ಹಾಗೆ ಮಾಡುವುದು. ನಾನು, ಅರೆ ಹರಿದು ಹೋದರೆ ನಾಳೆ ಏನ್ ಮಾಡಲಿ ಅಂತ ನಕ್ಕೆ. ಆಂಟಿ, ಹೋ, ಹಾಗೋ ನಿನ್ನ ವಿಚಾರ. ನಾನು, ಈಗ ನನ್ನ ಸಾಮಾನ್ ನಿಗಾರೋಕೆ ಸಮಯ ಬೇಕು, ನೀವೇ ಏನಾದರೂ ಮಾಡಿ ಅಂದೆ. ಆಂಟಿ ತಮ್ಮ ಕಬೋರ್ಡಲ್ಲಿ ಇದ್ದ ಒಂದು ಮಾತ್ರೆ ಕೊಟ್ಟರು. ನಾನು ಅದನ್ನು ತಗೊಂಡು ಇದಕ್ಕೂ ಇನ್ನೂ ಅರ್ಧ ಗಂಟೆ ಬೇಕು ಆಂಟಿ ಅಂದೆ. ಆಂಟಿ ಹೌದು ಅಂದಳು. ಆಂಟಿ, ನೀನು ನನಗೆ ವಂದನ ಅಂತ ಕರಿಬಹುದು. ನಾನು, ವಂದನ ಆಂಟಿ, ಮೊದಲ ರಾತ್ರಿ ಎಂದು ಅವಳ ಹಣ್ಣು ಹಿಡಿದೆ. ಸ್ವಲ್ಪ ಸ್ಪೆಷಲ್ ಮಾಡಿ ಅಂದೆ. ಅದಕ್ಕೆ ಆಂಟಿ, ಏನು? ನಾನು, ಏನಾದರೂ ಮಾಡಿ, ಒಟ್ಟಿನಲ್ಲಿ ಸ್ಪೆಷಲ್ ಆಗಿ ಇರಬೇಕು ಅಂದೆ. ಅದಕ್ಕೆ ಆಂಟಿ ಸ್ವಲ್ಪ ವಿಚಾರ ಮಾಡಿ, ಸರಿ, ನೀನು ಟಿವಿ ರೂಮಲ್ಲಿ ಇರು, ನಾನು ಕರೆದಾಗ ಬಾ ಅಂದಳು. ನಾನು ಓಕೆ ಎಂದು ಟಿವಿ ರೂಮಿಗೆ ಹೋದೆ. ಸುಮಾರು 20 ನಿಮಿಷ ವೇಟ್ ಮಾಡಿದೆ. ಆಂಟಿ ಆವಾಗ ಅನಿಲ್ ಬಾರೋ ಅಂದರು. ನಾನು ಎದ್ದು ಓಡಿದೆ. ಅಲ್ಲಿ ಹೋದರೆ ಆಂಟಿ ಒಂದು ಕೆಂಪು ಬಣ್ಣದ ಸೀರೆ ಹಾಕಿದರು. ಮತ್ತೆ ತಲೆ ಚೆನ್ನಾಗಿ ಬಾಚಿ ಕೊಂಡಿದ್ದರು ಮತ್ತು ಕೈಯಲ್ಲಿ ಕಾಡೋಮ್ ಪ್ಯಾಕ್ ಹಿಡಿದಿದ್ದರು. ನಾನು ಅವಳ ಹತ್ತಿರ ಹೋಗಿ ಅವಳ ಸೊಂಟಕ್ಕೆ ಕೈ ಹಾಕಿದೆ. ಹಾಗೆ ಅವಳನ್ನು ತಬ್ಬಿಕೊಂಡೆ ಮತ್ತು ಅವಳನ್ನು ಹಾಗೆ ತಳ್ಳುತ್ತಾ ಗೋಡೆಗೆ ಅಂಟಿಸಿದೆ. ಹಾಗೆ ಅವಳ ಹಣ್ಣುಗಳನ್ನು ಕಚ್ಚುತ್ತಾ ಕೆಳಗೆ ಬಂದೆ. ಅವಳ ಹೊಕ್ಕುಳಿಗೆ ನನ್ನ ನಾಲಿಗೆ ಹಾಕಿ ಉಜ್ಜಿದೆ. ಆಂಟಿ ಹಾ ಎಂದು ನರಳಿದಳು. ನಾನು ಎದ್ದು ಅವಳನ್ನು ಮಂಚದ ಮೇಲೆ ತಳ್ಳಿದೆ ಮತ್ತು ಅವಳ ಮೇಲೆ ಬಿದ್ದು ಬ್ಲೌಸ್ ಗುಂಡಿಗಳನ್ನು ಬಿಚ್ಚದೆ. ಅವಳ ಸೀರೆ ಪೂರ್ತಿ ಮೇಲೆ ಮಾಡಿ ಅವಳ ತೂತಿನ ಮೇಲೆ ಉಜ್ಜುತ್ತಾ ಇದ್ದೆ. ಅದು ಆಗಲೇ ಒದ್ದೆ ಆಗಿಬಿಟ್ಟಿತು. ನಾನು ನನ್ನ ಸಾಮಾನ್ ತಯಾರು ಮಾಡಿದೆ. ಅವಳು ಕಾಡೋಮ್ ಹಾಕೋ ಅಂದಳು. ನಾನು, ಬೇಡ, ಮಜಾ ಬರೋಲ್ಲ ಅಂದೆ. ಆಂಟಿ, ಬಲೆ ಕಿಲಾಡಿ ನೀನು. ನಾನು, ಇನ್ನು ಮುಂದೆ ನೋಡಿ ಅಂತ ಅವಳ ಹಣ್ಣುಗಳಿಗೆ ಬಾಯಿ ಹಾಕಿ ಚೀಪಲು ಶುರುಮಾಡಿದೆ. ಮತ್ತೆ ನಿಧಾನವಾಗಿ ನನ್ನ ಸಾಮಾನ್ ಅವಳ ತೂತಿನ ತುದಿ ಹತ್ತಿರ ತಂದು ಒಳಗೆ ಹಾಕಿದೆ. 2 ಸಲ ತಳ್ಳಿದಾಗ ಅದು ಪೂರ್ತಿಯಾಗಿ ತೂತಿನಲ್ಲಿ ವಿಲೀನ ಆಯಿತು. ಆಂಟಿ ತನ್ನ ಕಣ್ಣು ಮುಚ್ಚಿ ಸುಖ ಅನುಭವಿಸುತ್ತಿದ್ದದ್ದು ನೋಡಿದೆ. ನನ್ನ ಹಾಗೂ ವಂದನ ಆಂಟಿ ಮೊದಲ ರಾತ್ರಿ ಜೋಶ್ನಲ್ಲಿ ನಾನು ಜೋರಾಗಿ ಹೊಡೆಯಲು ಶುರುಮಾಡಿದೆ. ಅವಳು ಅಮ್ಮ ಎಂದು ನರಳುತ್ತಿದ್ದಳು. ನಾನು ಮತ್ತೆ ಅವಳ ಬಲಗಾಲನ್ನು ಬಲಗೈಯಿಂದ ಎತ್ತಿ ಹಿಡಿದು ಹೊಡೆಯಲು ಶುರು ಮಾಡಿದೆ. ಆಂಟಿಯ ನರಳಾಟ ಇನ್ನೂ ಜಾಸ್ತಿ ಆಯಿತು. ನಾನು ಇನ್ನು ಯಾಕೆ ರಸ ಬರುತ್ತಿಲ್ಲ ಅಂತ ಆಂಟಿಗೆ ಕೇಳಿದೆ. ಆಂಟಿ, ನನಗೇನೋ ಗೊತ್ತು, ಇದು ನಿಮ್ಮ ಅಂಕಲ್ದು, ಅವರು ತಮ್ಮ ಡಗರಗಳಿಗಾಗಿ ತಗೊಳ್ತಾರೆ ಅಂದಳು. ನಾನು ಮತ್ತೆ ಎದ್ದು, ಆಂಟಿ ತೂತು ಬೆಡ್ ತುದಿಗೆ ಬರೋ ಹಾಗೆ ಮಲಗಿಸಿ ನಾನು ಕೆಳಗೆ ನಿಂತು ಸಾಮಾನ್ ಅವಳ ತೂತಿಗೆ ಬಿಟ್ಟೆ. ನಿಂತು ಏಟು ಹಾಕೋದ್ರಿಂದ ಜೋರಾಗಿ ಹಾಗೂ ತುಂಬಾ ಆಳವಾಗಿ ನನ್ನ ಸಾಮಾನವಳ ತೂತಿನಲ್ಲಿ ಹೋಗುತ್ತಿತ್ತು. ಆಂಟಿ ಹಾಕೋ, ಇನ್ನು ಜೋರಾಗಿ ಹಾಕೋ, ಹರಿದು ಬಿಡು ಎಂದು ನನ್ನ ಉತ್ತೇಜನ ಕೊಡುತ್ತಿದ್ದಳು. ಆಗ ನಾನು ಎದ್ದು ಬೆಡ್ ಮೇಲೆ ಮಲಗಿ ಅವಳನ್ನು ನನ್ನ ಸಾಮಾನ್ ಮೇಲೆ ಕೂರಲು ಹೇಳಿದೆ. ಅವಳು ತನ್ನ ಕಾಲುಗಳು ಮಡಿಚಿ ನನ್ನ ಸಾಮಾನ್ ಮೇಲೆ ಕೂತಳು. ನಿಧಾನವಾಗಿ ನನ್ನ ಎದೆ ಮೇಲೆ ಕೈ ಇಟ್ಟು ಮೇಲೆ ಕೆಳಗೆ ಮಾಡಿದಳು. ನಾನು ನನ್ನ 2 ಕೈಯಿಂದ ಅವಳ ಹಣ್ಣು ಹಿಡಿದು ಹಿಸುಕಿದೆ. ಆಂಟಿ ಸುಖದಲ್ಲಿ ತೇಲುತ್ತಿದ್ದಳು. ನನ್ನ ಸಾಮಾನ್
ಜೋರಾಗಿ ಜಂಪ್ ಹೊಡೆಯುತ್ತಿತ್ತು. ತನ್ನ 2 ಕೈಗಳಿಂದ ತನ್ನ ಹಣ್ಣುಗಳನ್ನ ಹಿಸುಕಿಕೊಳ್ಳುತ್ತಿದ್ದಳು. ಅವಳ ಮುಖದಲ್ಲಿ ಆ ಸಂತೋಷ ನೋಡಿ ನಾನು ಕೆಳಗಡೆಯಿಂದ ಹೊಡಿತಾ ಇದ್ದೆ. ಅವಳ ರಸ ನನ್ನ ಸಾಮಾನ್ ಮತ್ತು ತೊಡೆ ಸಂದಿಯೆಲ್ಲ ಹರಿದು ಬಿಟ್ಟಿತು. ನಾನು ನನ್ನ ಬೆರಳುಗಳಿಂದ ಅವಳ ತೂತನ್ನು ಒತ್ತಿದೆ. ಅವಳು ಇನ್ನೂ ಜೋರಾಗಿ ಮೇಲೆ ಕೆಳಗೆ ಮಾಡಿದಳು. ಇನ್ನೊಂದು ಕೈ ಬೆರಳುಗಳನ್ನು ಅವಳ ಕುಂದದ ಒಳಗೆ ಹಾಕಿದೆ. ಅವಳು ನನ್ನ ಕಡೆ ನೋಡಿ ನಕ್ಕಳು. ನಾನು ಒಂದು ಬೆರಳನ್ನು ಅವಳ ಕುಂದ ತೊತ್ತಿನಲ್ಲಿ ಹಾಕಲು ಪ್ರಯತ್ನ ಮಾಡಿದೆ. ಆದರೆ ಅವಳು ಮೇಲೆ ಕೆಳಗೆ ಮಾಡುತ್ತಾ ಇರೋದ್ರಿಂದ ಸಾಧ್ಯ ಆಗಲಿಲ್ಲ. ಹಾಗೆ ಮಾಡುತ್ತಲೇ ನಾನು ನನ್ನ ರಸ ಬಿಟ್ಟೆ. ಮಾತ್ರೆ ಮಹಿಮೆ ತುಂಬಾ ನೋವು ಆಯಿತು. ಆಂಟಿ ಹಾಗೆ ನನ್ನ ಮೇಲೆ ಮಲಗಿದಳು. ನಾನು ಅವಳ ಬೆನ್ನು ಹಾಗೂ ಕುಂದ ಮೇಲೆ ಕೈ ಆಡಿಸಿ ಅವಳನ್ನು ಕೆಳಗೆ ಮಲಗಿಸಿ ನಾನು ಅವಳ ಮೇಲೆ ಮಲಗಿದೆ. ಅವಳ ತೂತು ತುಂಬಾ ನನ್ನ ಹಾಗೂ ಅವಳ ರಸದಿಂದ ತುಂಬಿಕೊಂಡಿತ್ತು. ಆಂಟಿ ಆಗ ಅನಿಲ, ಇವತ್ತು ನಾನು 8 ವರ್ಷದ ನಂತರ ಸರ್ಕಸ್ ಮಾಡಿದ್ದೇನೆ. ಥ್ಯಾಂಕ್ ಯು ಅಂದಳು. ನಾನು ಇಲ್ಲ ಆಂಟಿ, ನಾನು ನಿಮಗೆ ಹೇಳಬೇಕು. ವಂದನಾ ಆಂಟಿ. ಮೊದಲ ರಾತ್ರಿ ಸುಖಕ್ಕೆ ಕೋಟಿ ಥ್ಯಾಂಕ್ಸ್ ಅಂದೆ. ಆಂಟಿ, ನನಗೆ ಈ ಥರ ಯಾರೂ ಮಾಡಿರಲಿಲ್ಲ. ನಾನು 6ರಲ್ಲಿ ಯಾರೂ ಹೀಗೆ ಮಾಡಿಲ್ವಾ? ಆಂಟಿ, ಇಲ್ಲ ನಾನು. ಸರಿ, ಅವರು ಯಾರು? ನಿಮ್ಮ ಗುಟ್ಟೇನು? ಆಂಟಿ, ನನ್ನ ಜೊತೆ ಅಫೇರ್ ಇಟ್ಟುಕೋ. ನಿಧಾನವಾಗಿ ಎಲ್ಲ ಹೇಳುತ್ತೇನೆ, ಬೇಕು ಅಂದರೆ ಇನ್ನು 2 ತೂತು ಕೊಡಿಸುವೆ. ಏನಂತೀಯ? ನಾನು ಬೇಡ ಅನ್ನೋಕೆ ನನಗೇನು ಹುಚ್ಚು ನಾಯಿ ಕಚ್ಚದೆ ಅಂದುಕೊಂಡ್ರಾ? ಆಂಟಿ, ಸರಿ ಮತ್ತೆ ಮಜಾ ಮಾಡು ಎಂದು ಕಣ್ಣು ಹೊಡೆದರು. ನಾನು ಆಂಟಿ, ಆ 2 ತೂತು ಯಾರದ್ದು ಅಂದೆ. ಆಂಟಿ, ಒಬ್ಬಳ ಫೋಟೋ ತೋರಿಸ್ತೀನಿ, ಇನ್ನೊಬ್ಬಳು ರಹಸ್ಯ, ಮುಂದೆ ಹೇಳ್ತೀನಿ ಅಂತ ಫೋನಲ್ಲಿ ಫೋಟೋ ತೋರಿಸಿದಳು. ಅಬ್ಬಾ, ಅದು ಕೂಡ ಬೊಂಬಾಟ್ ಫಿಗರ್. ಆಗ ಆಂಟಿ, ಇದ್ದು ನಿನಗೆ 1 ತಿಂಗಳ ನಂತರ ಸಿಗುತ್ತೆ. ಮೊದಲು ನಾನು ನನ್ನ ಆಸೆ ತೀರಿಸಿಕೊಳ್ಳಬೇಕು ಅಂತ ನನ್ನ ಸಾಮಾನ್ ಹಿಡಿದರು. ಅದು ಇನ್ನೂ ಏಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಆಂಟಿ ನನ್ನ ಬಾಯಿಗೆ ಬಾಯಿ ಹಾಕಿ ಚುಂಬಿಸಿದಳು. ನಾನು ಅವಳ ಹಣ್ಣು ಹಿಡಿದು ಆಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ನಂಗೆ ನಿದ್ದೆ ಬರ್ತಾ ಇದೆ ಆಂಟಿ, ನಾನು ನನ್ನ ರೂಮ್ಗೆ ಹೋಗುತ್ತೇನೆ ಎಂದೆ. ಅವಳು ನಾಳೆ ಮಧ್ಯಾಹ್ನ ಬಾಗಿಲು ಮತ್ತೆ ಓಪನ್ ಮಾಡ್ತೀನಿ ಅಂತ ಬೆಡ್ ಮೇಲಿನಿಂದ ಎದ್ದಳು. ನಾನು ಅವಳನ್ನು ಮತ್ತೆ ತಬ್ಬಿಕೊಂಡು ವಂದನಾ ಆಂಟಿ, ಮೊದಲ ರಾತ್ರಿ ಸೂಪರ್ ಅಂತ ಅವಳ ತುಟಿಗೆ ಒಂದು ಕಿಸ್ ಕೊಟ್ಟೆ. ಮತ್ತೆ ನನ್ನ ರೂಮ್ ಕಡೆ ಹೋದೆ.